ಭಾಗ್ಯವ ಕೊಡೆ ಗರತಿ ಶ್ರೀಹರಿ ಸತಿ, ಭಾಗ್ಯವ ಕೊಡೆ ಗರತಿ ಶ್ರೀಹರಿ ಸತಿ, ಭಾಗ್ಯವ ಕೊಡೆ ಗರತಿ. ಇಂದುವದನಿಗೆ ಇಂದಿರೆ ದೇವಿಯೇ ಕುಂದೆಣಿಸದೆ ನೀ ಸೀತೆ ಜಯಂತಿಯೇ, ಇಂದುವದನಿಯೇ ಇಂದಿರೆ ದೇವಿಯೇ ಕುಂದೆಣಿಸದೆ ನೀ ಸೀತೆ ಜಯಂತಿಯೇ, ನಂದನಂದನ ಮುಕುಂದನ ಚರಣವಾನಂದದಿ ಪೊಗಳುವ ವರವನ್ನು ನೀಡುತ್ತ, ಭಾಗ್ಯವ ಕೊಡೆ ಗರತಿ ಶ್ರೀಹರಿ ಸತಿ, ಭಾಗ್ಯವ ಕೊಡೆ ಗರತಿ. ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ನೊಣವೇಕೆರೆ ಹೋಬಳಿಯ ಹೊಂಗೆಲಕ್ಷ್ಮಿ ಸನ್ನಿಧಾನಕ್ಕೆ ಬಂದಿದ್ದೇವೆ. ತುಂಬ ವಿಶೇಷವಾಗಿರತಕ್ಕಂತಹ ದೇವಿಯ ದೇವಸ್ಥಾನ ಹೊಂಗೆಲಕ್ಷ್ಮಿ. ತಾವೆಲ್ಲ ಕೇಳಿರ್ಬೋದು, ಹೊಂಗೆಯ ನೆರಳಾಗಬೇಕು, ತಾಯಿಯ ಮಡಿಲಾಗಬೇಕು ಅಂತ. ಸುಖಕ್ಕೆ ತಾಯಿಯ ಮಡಿಲು ಒಳ್ಳೆಯದಂತೆ, ನೆಮ್ಮದಿಗೆ ಹೊಂಗೆಯ ನೆರಳು ಒಳ್ಳೆಯದಂತೆ. ಇದು ಹೊಂಗೆಲಕ್ಷ್ಮಿ ಕ್ಷೇತ್ರವಾಗಿರ್ತಕ್ಕಂಥದ್ದು. ಅರ್ಥಾತ್ ಒಂದು ರೀತಿಯಲ್ಲಿ ನೋಡುವಾಗ ಲಕ್ಕಿ ಕ್ಷೇತ್ರ ಅಂತ. ಲಕ್ಕಿ ಕ್ಷೇತ್ರವೂ ಹೌದು, ಲಕ್ಷ್ಮೀ ಕ್ಷೇತ್ರವೂ ಹೌದು. ಈ ಹೊಂಗೆಲಕ್ಷ್ಮಿ ಇಲ್ಲಿಯವಳಲ್ಲ, ಹಂಪೆಯವಳು, ಮೂಲತಃ ಹಂಪಿಯವಳು. ಹಂಪೆ ಹಾಳಾದ ಸಂದರ್ಭದಲ್ಲಿ ಅಲ್ಲಿ ನೆಲೆ ನಿಲ್ಲಲಿಕ್ಕೆ ಸ್ಥಳ ಇಲ್ಲದೆ ಅಲ್ಲಿಂದ ಬಂದು ಇಲ್ಲಿ ಉದ್ಭವವಾಗಿ ಈ ನೆರಳದಲ್ಲಿ, ಹೊಂಗೆಯ ನೆರಳದಲ್ಲಿ ಆಶ್ರಯವನ್ನು ಪಡೆದಂತಹ ದೇವತೆಯಾಗಿದ್ದಾಳೆ. ಬಹಳ ಅದ್ಭುತವಾದಂತಹ ಶಕ್ತಿ, ಅಪಾರವಾದಂತಹ ಮಹಿಮೆ ಇರತಕ್ಕಂತಹ ಹೊಂಗೆ ಮಹಾಲಕ್ಷ್ಮಿ. ಈ ತಾಯಿಯ ಸನ್ನಿಧಾನ ಬಹಳ ವಿಶೇಷ. ಈ ಸನ್ನಿಧಾನಕ್ಕೆ ಬಂದ ತಕ್ಷಣವೇ ನಾವು ನೆರಳಿನಲ್ಲಿದ್ದೇವೆ ಅಂತ ನಮಗೆ ಭಾವನೆ ಬರ್ತದೆ. ಎಷ್ಟೇ ಝಳದಲ್ಲಿ ಬಂದಿದ್ರೂ ಸಹಿತವಾಗಿ ಇಲ್ಲಿಗೆ ಬರುವಾಗ ನಮ್ಮ ದೇಹವೇ ಒಂದು ರೀತಿಯಲ್ಲಿ ತಂಪಾಗ್ತದೆ, ಮನಸ್ಸು ತಂಪಾಗ್ತದೆ, ಮನಸ್ಸು ಮುದಗೊಳ್ಳುತ್ತದೆ, ಮನಸ್ಸಿನಲ್ಲಿ ಆನಂದ ಮೂಡ್ತದೆ, ಏನೋ ಒಂದು ರೀತಿಯಾದಂತಹ ಸಂತಸ ಉಂಟಾಗ್ತದೆ. ಅಷ್ಟು ಅದ್ಭುತವಾದಂತಹ ಸನ್ನಿಧಾನ, ಅಷ್ಟು ಅದ್ಭುತವಾದಂತಹ ಕ್ಷೇತ್ರವಾಗಿದೆ. ಪರಿಸರವೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಪ್ರಕೃತಿಯ ಮಡಿಲು. ಸುತ್ತಲೂ ನೋಡುವಾಗ ತೆಂಗಿನ ತೋಟಗಳು, ಸುತ್ತಲೂ ಮರ ಗಿಡಗಳು, ಪ್ರಕೃತಿ ರಮಣೀಯವಾಗಿದೆ, ವಿಶಾಲವಾಗಿರತಕ್ಕಂತಹ ಸ್ಥಳ. ಬೆಳಕು, ಸದಾ ಕಾಲದಲ್ಲೂ ಬೆಳಕು ಬೀಳುವಂತಹ ಈ ಪ್ರದೇಶವನ್ನು ಆರಿಸಿಕೊಂಡು ತಾಯಿಯಾದಂತಹ ಲಕ್ಷ್ಮೀದೇವಿ ಈ ಭಾಗದಲ್ಲಿ ಹೊಂಗೆಲಕ್ಷ್ಮಿಯಾಗೇ ಕುಳಿತುಬಿಟ್ಟಿದ್ದಾಳೆ.